ನಮಸ್ಕಾರ. ಎಲ್ಲೋ ಯಾರನ್ನೋ ನೋಡ್ತೀವಿ, ಏನೋ ಒಂದು ಆಕರ್ಷಣೆ, ಮನಸ್ಸಲ್ಲಿ ಅವ್ರದೇ ಯೋಚನೆ. ಇದು ತುಂಬಾ ಜನರಿಗೆ ಆಗಿರುತ್ತಲ್ವಾ? ಹೌದು. ಇವತ್ತು ನಾವು ಏಕಪಕ್ಷೀಯ ಪ್ರೀತಿ, ವಾಸ್ತವ ಮತ್ತು ಅರಿವು ಅಂತ ಒಂದು ಬರಹ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ಓಕೆ. ಅಂದ್ರೆ ಈ ಮೊದಲ ನೋಟದ ಆಕರ್ಷಣೆ, ಆಮೇಲೆ ಪ್ರಪೋಸ್ ಮಾಡೋ ಪ್ರಯತ್ನಗಳು, ಆಮೇಲೆ ರಿಜೆಕ್ಷನ್ ಆದ್ರ ಆ ನೋವು, ಇದ್ರ ಬಗ್ಗೆಲ್ಲ ಆ ಮೂಲದಲ್ಲಿ ಏನ್ ಹೇಳಿದ್ದಾರೆ ಅಂತ ಸ್ವಲ್ಪ ನೋಡೋಣ. ಹೌದು, ಖಂಡಿತ. ಇದು ಬರೀ ಮೇಲ್ಮೇಲೆ ಮಾತಾಡೋ ವಿಷಯ ಅಲ್ಲ. ಆಕ್ಚುಲಿ ಈ ಒಂದು ಭಾವನೆ ಇದೆಯಲ್ಲ, ಅದ್ರ ಹಿಂದಿನ ರಿಯಾಲಿಟಿ ಏನು, ಅದರ ಎಫೆಕ್ಟ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಶುರುಲೇ ಬರೋದು ಮೊದಲ ನೋಟದಲ್ಲೇ ಪ್ರೀತಿ. ಹಾಡುಗಳಲ್ಲೆಲ್ಲ ಕೇಳ್ತೀವಿ, ಸಿನಿಮಾದಲ್ಲೆಲ್ಲ ನೋಡ್ತೀವಿ. ಆದ್ರೆ ನಿಜ ಜೀವನದಲ್ಲಿ ಇದು ಎಷ್ಟು ಸತ್ಯ ಅಂತ ಆ ಮೂಲದಲ್ಲಿ ಒಂದು ಪ್ರಶ್ನೆ ಇದೆ. ಅಂದ್ರೆ ಬಾಲಿವುಡ್ ಕಥೆಗಳಿಗೂ ರಿಯಲ್ ಲೈಫ್ಗೂ ವ್ಯತ್ಯಾಸ ಇದೆ ಅಂತಾರಲ್ಲ? ಖಂಡಿತವಾಗಿಯೂ. ನೋಡಿ, ಮೂಲದಲ್ಲಿ ಇದನ್ನ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಮೊದಲ ನೋಟದಲ್ಲಿ ಆಗೋದು ಹೆಚ್ಚಾಗಿ ಒಂದು ತೀವ್ರವಾದ ಅಟ್ರಾಕ್ಷನ್ ಅಷ್ಟೇ. ಓ ಹೌದು. ಅದು ನಿಜವಾದ ಪ್ರೀತಿ ಅಥವಾ ಹೊಂದಾಣಿಕೆ ಅಂತ ಹೇಳೋಕ್ಕಾಗಲ್ಲ. ಸ್ನೇಹಿತರಾಗಿ ಇಷ್ಟ ಆದವರು ಲವರ್ ಆಗಿಯೂ ಸರಿ ಹೋಗ್ತಾರೆ ಅಂತೇನೂ ಇಲ್ಲ ನೋಡಿ. ಅದಕ್ಕೆ ಟೈಮ್ ಬೇಕು. ಸರಿ. ಆಕರ್ಷಣೆ ಬೇರೆ, ಹೊಂದಾಣಿಕೆ ಬೇರೆ. ಹೌದು. ಇನ್ನು ಈ ಏಕಮುಖ ಪ್ರೀತಿಯಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಟೈಮ್, ಹಣ, ಎಮೋಷನ್ಸ್, ಇದರ ಬಗ್ಗೆ ಏನ್ ಹೇಳ್ತಾರೆ? ಇದರ ರಿಸ್ಕ್ ಏನು? ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಒಬ್ಬ ವ್ಯಕ್ತಿ ಮೇಲೆ ಎಷ್ಟು ಜಾಸ್ತಿ ನಮ್ಮ ಟೈಮ್, ಎನರ್ಜಿ, ಭಾವನೆಗಳನ್ನ ಹಾಕ್ತಿವೋ ಅಷ್ಟು ನಮ್ಮ ಮನಸ್ಸಲ್ಲಿ ಅದು ದೊಡ್ಡದಾಗ್ತಾ ಹೋಗುತ್ತೆ. ಒಂದ್ ರೀತಿ ಗೀಳ್ತರ. ಹೌದೌದು. ಈ ಇನ್ವೆಸ್ಟ್ಮೆಂಟ್ ಒಂದು ಲಿಮಿಟ್ ದಾಟಿದ್ರೆ ಅದು ಡೇಂಜರಸ್ ಆಗ್ಬೋದು. ಯಾಕಂದ್ರೆ ಲೈಫಲ್ಲಿ ಪ್ರೀತಿ ಒಂದೇ ಎಲ್ಲ ಅಲ್ವಾ. ಫ್ಯಾಮಿಲಿ ಇದೆ, ಕರಿಯರ್ ಇದೆ, ನಮ್ಮ ಪರ್ಸನಲ್ ಗ್ರೋತ್ ಇದೆ. ಕರೆಕ್ಟ್. ಸೊ ಎಲ್ಲದಕ್ಕೂ ಗಮನ ಕೊಡ್ಬೇಕು ಅಂತ ಮೂಲ ನೆನ್ಪಿಸುತ್ತೆ. ಇಲ್ಲಂದ್ರೆ ಆ ಕಡೆಯಿಂದ ಏನು ರೆಸ್ಪಾನ್ಸ್ ಬರ್ದೇ ಇದ್ದಾಗ ತುಂಬಾ ನೋವಾಗುತ್ತೆ. ಅದು ನಿಜ. ನಮ್ಮನ್ನೇ ನಾವು ಕಳ್ಕೊಂಡ್ಬಿಡ್ತೀನಿ ಅನ್ಸುತ್ತೆ ಕೆಲವೊಮ್ಮೆ. ಇನ್ನೊಂದು ವಿಷಯ, ಎದುರಿನ ವ್ಯಕ್ತಿಯನ್ನ ಒಂಥರ ಆದರ್ಶೀಕರಿಸೋದು, ಅಂದ್ರೆ ದೇವ್ರ ತರ ನೋಡ್ಬಿಡೋದು. ಇದ್ರ ಬಗ್ಗೆ ಏನು ಹೇಳಿದೆ? ಇದು ಕೂಡ ತುಂಬಾ ಕಾಮನ್. ಆ ವ್ಯಕ್ತಿನ ಪರ್ಫೆಕ್ಟ್, ಅವರಲ್ಲಿ ತಪ್ಪೇ ಇಲ್ಲ ಅನ್ನೋ ತರ ನೋಡ್ತೀವಿ. ಆಗೇನಾಗತ್ತೆ ಅಂದ್ರೆ ಅವರು ಕೂಡ ನಮ್ಮ ಹಾಗೆ ಸಾಮಾನ್ಯ ಮನುಷ್ಯ, ಅವರಿಗೂ ವೀಕ್ನೆಸ್ ಇರುತ್ತೆ ಅನ್ನೋದನ್ನೇ ಮರ್ತು ಬಿಡ್ತೀವಿ. ಸರಿ. ಆಮೇಲೆ ರಿಯಾಲಿಟಿ ಗೊತ್ತಾದಾಗ ಅಥವಾ ಏನೋ ಒಂದು ರಿಜೆಕ್ಷನ್ ಬಂದಾಗ ನಮ್ಮ ಇಡೀ ಕಲ್ಪನೆನೇ ಕುಸಿದು ಹೋಗುತ್ತೆ. ಮೆಂಟಲ್ ಸ್ಟೆಬಿಲಿಟಿಗೆ ಕಷ್ಟ ಆಗತ್ತೆ. ವ್ಯಕ್ತಿಯ ಸ್ವಭಾವ, ನಡತೆ ಮುಖ್ಯ, ಬರೀ ರೂಪ ಅಲ್ಲ ಅಂತ ಮೂಲದಲ್ಲಿ ಒತ್ತಿ ಹೇಳಿದ್ದಾರೆ. ಓಕೆ. ಹಾಗಾದ್ರೆ ಪ್ರಾಕ್ಟಿಕಲ್ ಆಗಿ ಏನ್ ಮಾಡಬೇಕು? ಈಗ ನಮಗೆ ಆಸಕ್ತಿ ಇದೆ, ಆದ್ರೆ ಅವರಿಂದ ಏನು ರೆಸ್ಪಾನ್ಸ್ ಬರ್ತಿಲ್ಲ. ಆಗ 3 ಹೆಜ್ಜೆ ಉದಾಹರಣೆ ಇದೆಯಲ್ಲ ಮೂಲದಲ್ಲಿ, ಅದು ಹೇಗೆ? ಹೌದು. ಅದು ಸಿಂಪಲ್ ಆಗಿ ಹೇಳುತ್ತೆ ನೋಡಿ. ನಾವು 1 ಹೆಜ್ಜೆ ಮುಂದಿಡ್ತೀವಿ, ಅಂದ್ರೆ ನಮ್ಮ ಇಂಟ್ರೆಸ್ಟ್ ತೋರಿಸ್ತೀವಿ. ಬೇಕಾದ್ರೆ ಇನ್ನೊಂದು ಹೆಜ್ಜೆ, 3ನೇ ಹೆಜ್ಜೆ ಕೂಡ ಇಡಬಹುದು. ಸ್ವಲ್ಪ ಪ್ರಯತ್ನ ಪಡಬಹುದು. ಸರಿ. ಆದ್ರೆ ಇಷ್ಟೆಲ್ಲ ಆದ್ಮೇಲೂ ಅವರಿಂದ ಒಂದು ಸಣ್ಣ ಪಾಸಿಟಿವ್ ರೆಸ್ಪಾನ್ಸ್, ಅಂದ್ರೆ 1 ಹೆಜ್ಜೆನೂ ಮುಂದಕ್ಕೆ ಬರ್ಲಿಲ್ಲ ಅಂದ್ರೆ ಓಕೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾವೇ ಅರ್ಥ ಮಾಡ್ಕೋಬೇಕು. ಅದು ಕಷ್ಟ ಆದ್ರೂ ರಿಯಾಲಿಟಿನ ಒಪ್ಕೋಬೇಕು. ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಉಳಿಸ್ಕೋಬೇಕು. ಹೌದು, ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಮುಖ್ಯ. ಅಲ್ಲೇ ನಿಂತು ಟೈಮ್ ವೇಸ್ಟ್ ಮಾಡೋ ಬದಲು, ಆಯ್ತು ಇದು ವರ್ಕ್ ಆಗಲ್ಲ ಅಂತ ಮುಂದೆ ಹೋಗ್ಬೇಕು. ಇದು ಮೂಲದ ಸಲಹೆ. ತುಂಬಾ ಕ್ಲಿಯರ್ ಆಗಿದೆ ಇದು. ಹಾಗಾದ್ರೆ ಒಟ್ಟಾರೆಯಾಗಿ ಈ ಚರ್ಚೆಯಿಂದ ನಾವು ತಗೋಬೇಕಾದ ವಿಷಯಗಳು ಅಂದ್ರೆ ಈ ಏಕಮುಖ ಪ್ರೀತಿಯಲ್ಲಿ ವಾಸ್ತವವನ್ನು ನೋಡೋದು, ನಮ್ಮ ಇಮೋಷನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂತ ಗಮನಿಸೋದು. ಹೌದು. ಆಮೇಲೆ ಈ ಆದರ್ಶೀಕರಣ ಮಾಡೋದನ್ನ ತಪ್ಪಿಸೋದು, ಮತ್ತೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಾಗೆ ನೋಡ್ಕೊಡೋದು. ಇವಿಷ್ಟು ಮುಖ್ಯ ಅಲ್ವಾ? ಖಂಡಿತವಾಗಿ ಕರೆಕ್ಟ್ ಆಗಿ ಹೇಳಿದ್ರಿ. ಕೊನೆಗೆ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ವಿಷಯ ಬಿಡೋಣ. ಆ ಮೂಲದಲ್ಲಿ ಒಂದು ಹಿಂದಿ ಮಾತು ಹೇಳಿದ್ದಾರೆ, ಖುದ್ ಕೋ ಖೋಕರ್ ಕಿಸಿ ಕೋ ಪಾಯಾ ತೋ ಕ್ಯಾ ಪಾಯಾ ಅಂತ. ಅಂದ್ರೆ ನಮ್ಮನ್ನೇ ನಾವು ಕಳ್ಕೊಂಡು ಬೇರೆ ಯಾರನ್ನೋ ಪಡ್ಕೊಂಡ್ರೆ ಅದರಿಂದ ನಿಜವಾಗ್ಲೂ ಏನು ಸಿಕ್ತು ಅಂತ. ಈ ಏಕಮುಖ ಪ್ರೀತಿಯ ಸನ್ನಿವೇಶದಲ್ಲಿ ಈ ಮಾತಿನ ಅರ್ಥ ಏನು ಅಂತ ಎಲ್ಲರೂ ಸ್ವಲ್ಪ ಯೋಚನೆ ಮಾಡಬಹುದು ಅನ್ಸುತ್ತೆ. ಹೌದು, ಖಂಡಿತ. ಬಹಳ ಅರ್ಥಗರ್ಭಿತವಾದ ಮಾತು.